ಮೂಲಕವಾಗಿ ಹೋಲಿ ಸ್ಪಿರಿಟ್ ಕಂಟ್ರೋಲ್ ಹಾಕೊಳ್ಬೇಕು. ಜಸ್ಟ್ ಮೌನವಾಗಿ ನೀವು ಮಾತಾಡೋದು ಸಾಕು. ಇಷ್ಟು ದಿನ ಮಾತಾಡಾಯ್ತು. ದೇವರ ಆತ್ಮ ನಿಮ್ಮನ್ನು ಸ್ಪರ್ಶಿಸೋದಕ್ಕೆ ಆತ ಮಾತಾಡೋಕ್ಕೆ ಬಿಟ್ಕೊಡಿ ನೀವು. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಜೀಸಸ್. ಹೋಲಿ ಬಾ ಕಲಿಶಿ ಥ್ಯಾಂಕ್ ಯು ಡ್ಯಾಡಿ. ಇದು ನಾವು ಬದಲಾವಣೆ ದೇವರ ಕ್ರಿಸ್ತನ ದಾರಿಗೆ ತರುವಂಥ ಮಾರ್ಗ. ಹೋರಿ ಭಾಷೆ ಲಾಭ. ಯಾಕಂದ್ರೆ ದೇವ ಕೇಳ್ತಾರೆ, ಕೊನೆಗಾದ ಎಲ್ಲರ ಮೇಲೆ ಆತ್ಮನ ಸಲ್ಲಿಸ್ತೀವಿ. ಆತನ ಆತ್ಮ ನೀವು ರಿಸೀವ್ ಮಾಡಬೇಕಾದ್ರೆ, ಆ ಅಭಿಷೇಕವನ್ನು ರಿಸೀವ್ ಮಾಡಬೇಕಾದ್ರೆ ಅಂದು 120 ಜನಗಳ ಮೇಲೆ ಹೆಂಗೆ ಅಭಿಷೇಕ ಬಂತು ನೀವು ಎಕ್ಸ್ಪೆಕ್ಟ್ ಮಾಡೋದಾದ್ರೆ ಅದೇ ಅಭಿಷೇಕ ನನ್ನೊಳಗುಂಟಾಡಿ, ಅದೇ ಅಭಿಷೇಕ ನನ್ನೊಳಗೆ ಹೋರಿ ಭಾಷಿ ಹಾರಿ ಬಾ ಕಾರಿ ಶಿಹಾ ಲಾಭ. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಜೀಸಸ್. ಹೋರಿ ಭಾಷಿ ಲಾಭ ಶಿಹಾ ಲಾಭ. ನಿನ್ನ ಮಹಿಮೆಯಾದ ಕಾರ್ಯಗಳಿಗಾಗಿ ಸ್ತೋತ್ರ ರಾಜ. ಸಮೂಹವೇ ನನ್ನ ಭಾಗ್ಯವು ಓಡಿ ಬಂದೆ ಕಾಣಲು, ಓಡಿ ಬಂದೆ ನಿನ್ನ ಕಾಣಲು, ಸ್ವರ ಕೇಳಲು ನಿನ್ನ ಸ್ವರ ಕೇಳಲು. ರಾಜ ಯೇಸು ರಾಜ, ರಾಜ ಯೇಸು ರಾಜ, Thank you, Jesus. Yes, Suri Baba Bakari Halama. Holy Mama Tishi Makari Baba Kashabani Halama. Yes, Suri Baba Kari Halama. Yes, Yaru Malakatalaranda. Yes, Suri Baba Kari Shima Baba. Holy Matishi Makari Baba Shialama. Yes, Suri Baba Kari Shialama. Yes, Suri Mama Kari Shima Baba Kari Shialama. Yes, Abba. Parishudama ella controlling Madalacha. ಎಲ್ಲ ಕಟ್ಟಡಗಳು ಒಡೆಯಲ್ಪಡುವುದಾಗದೆ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಯಾಕೆ ಹರ್ಷಿತ ದೇವರು ಹೇಳ್ತಾ ಇದ್ದಾರೆ, ನಿನಗೆ ಚಿಂತನೆ ಮಾಡಬೇಡ. ಎಸ್, ದೇವರು ನಿನ್ನ ಆಸ್ಕೊಂಡಾಗಿದೆ. ಯಾರನ್ನು ನಿನ್ನ ಕೇವಲವಾಗ ಆಡ್ಕೊಳ್ತಾ ಇದ್ದಾರೆ. ನಿನ್ನ ಅನೇಕ ಜನರು ನಿನ್ನ ಹಿಂದೆ ಮುಂದೆ ಅವಮಾನಗಳು ಅನುಭವಿಸಿದ್ಯಾ ನೀನು. ಥ್ಯಾಂಕ್ ಯು ಜೀಸಸ್. ನೀನು ಏನು ಗೊತ್ತಿಲ್ಲ, ನಿನ್ನ ಡೌನ್ ಆಗಿ ನೋಡ್ತಾ ಇದ್ದಾರೆ ನಿನ್ನನ್ನ. ಯಾರು ನಿನ್ನ ಫ್ಯಾಮಿಲಿಯಿಂದ ಹಿಡಿದು ದೇವ್ರ ನಂಬಿರೋದನ್ನ ಕೇವಲವಾಗಿ ನೋಡ್ತಾ ಇದ್ದಾರೆ. ಬಟ್ ದೇವ್ರು ಹೇಳ್ತಾ ಇದ್ದಾರೆ, ನಿನ್ನೆ ಒಂದು ಆಶೀರ್ವಾದ ನಿಧಿಯಾಗಿ ಮಾಡಿ. ನಿನ್ನ ಹೃದಯ ಯಾವುದು ಬಯಸಲ್ಲ, ನೀನು ಮನಸ್ಸೊಳಗೆ ಯಾವ ಜಲಸಿ ಇಟ್ಕೊಂಡಿಲ್ಲ ನೀನು. ಥ್ಯಾಂಕ್ ಯು ಜೀಸಸ್. ನೀನೊಬ್ಬ ಆಶೀರ್ವಾದ ಸ್ತ್ರೀಯಾಗಿ ಮಾಡ್ಕೊಳ್ತೀನಿ. ಯಾರು ನಿನ್ನ ಕೇವಲವಾಗಿ ನೋಡ್ತಾ ಇದ್ದಾರೆ. ಯೆಶಾಯ 60:14 ನಿನಗೆ ಪ್ರಾಮಿಸ್ ಮಾಡ್ತಾ ಇದ್ದಾನೆ. ಯೆಶಾಯ 60
ರಾಜ. ಎಸ್, ಆ ನೋವುಗಳು ನಿಮ್ಮನ್ನ ಕಣ್ಮರೆ ಆಗ್ತಾ ಇದೆ. ಆ ನೋವುಗಳು ನಿಮ್ಮನ್ನ ಬಾಧಿಸ್ತಿರೋ ನೋವುಗಳು ಬಿಟ್ಟು ಹೋಗ್ತಾ ಇದೆ ನಿಮ್ಮನ್ನ. ಎಸ್, ಸಾಕು ಚಿಂತೆ, ಸಾಕು ಗಲಿಬಿಲಿ, ಸಾಕು ಅನೇಕ ಕುಚೋದ್ಯ ಮಾತುಗಳು ಸಾಕು ಪ್ರಿಯರೇ. ಎಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್. ಓಲಿ ಮಾ ಕರಿ ಬಾಬಾ ಶಿಬಾ ಕರಿಶಿಯಾ ಲಿಬಾ ಓರಿ ಬಾಬಾ ಶಿಬಾ ಕರಿಶಿಯಾ ಬಾಬಾ ಕರಿಯಾ ಓರಿ ಬಾಬಾ ಶಿಯಾ ಲಬಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹೋಲಿ ಸ್ಪಿರಿಟ್ ಸಹಾಯ ಮಾಡು, ಹೋಲಿ ಸ್ಪಿರಿಟ್ ಸಹಾಯ ಮಾಡು. ಯತಿನ್ ದೇವರಿನ ಎಜುಕೇಶನ್ ರೀತಿಯಿಂದ ಬ್ಲೆಸ್ಸಿಂಗ್ ಮಾಡ್ತಾರೆ ನಿನ್ನ ಆಶೀರ್ವಾದಿಸಲ್ಪಟ್ಟ ವ್ಯಕ್ತಿ ಆಗಿದೆ. ನಿನ್ನ ಚೇಂಜ್ ಮಾಡ್ತಾರೆ. ನಿನಗೊಂದು ಸ್ಪೆಷಲ್ ವಿಸ್ಡಮ್ ಜ್ಞಾನ ನಿನಗೆ. ಎಸ್, ಓರಿ ಬಾಬಾ ಕರಿಶಿಯಾ ಲಿಬಾ ಕರಿಹಾ ಲಬಾ. ಜೀಸಸ್, ಯಾವ್ದಾದ್ರು ನಿನ್ನ ಕೈಯಲ್ಲಿ ಕಂಪ್ಲೀಟ್ ಮಾಡಕ್ ಆಗ್ತಾ ಇರಲಿಲ್ಲ, ಏಸಪ್ಪ ಅದನ್ನ ಕಂಪ್ಲೀಟ್ ಮಾಡ್ಕೊಡ್ತಾರೆ. ಒಂದು ಸ್ಪೆಷಲ್ ವಿಸ್ಡಮ್. ಎಸ್, ಸೂರಿ ಬಾಬಾ ಶಿಹಾ ಬಾಬಾ ಶಿಹಾ. ಥ್ಯಾಂಕ್ ಯು ಡ್ಯಾಡಿ. ರಾಜ ಯೇಸು ರಾಜ. ಎಲ್ಲರೂ ಪ್ರಿಯರೇ, ನಿಮ್ಮನ್ನ ಬಿಡ್ಕೊಳ್ಬೇಕಾದ್ರೆ ಹೌದು ಆ ಹೋಲಿ ಸ್ಪಿರಿಟ್ ನಿಮಗೆ ಕಾರ್ಯ ಮಾಡ್ತಾರೆ. ಎಸ್, ಸೂರಿ ಬಾಬಾ ಕರಿಬಾ ಶಿವಾಕ. ಎಸ್ ಎಸ್, ಏಮ ಮತ್ತೆ ನಾನಂತ ದೇವರು ಮುಟ್ತಾ ಇದ್ದಾರೆ. ಎಸ್, ಹೋಲಿ ಸ್ಪಿರಿಟ್ ನಿಮ್ಮನ್ನ ಟಚ್ ಮಾಡ್ತಾ ಇದ್ದಾರೆ. ಎಸ್, ಎಲ್ಲಿ ತನಕ ಆ ಇನ್ನರು ಒಳಗಿನ ಗಾಯಗಳು ನಾಟೋಜಿ ನಿಮ್ಮನ್ನ ದೇವರು ಸಂಪೂರ್ಣ ಹೊಸದಾಗಿ ಚೇಂಜ್ ಮಾಡ್ತಾ ಇದ್ದಾರೆ. ನಿಮ್ಮ ಆತ್ಮಿಕ ಎಸ್ ಶರೀರದಲ್ಲಿ ಹೊಸ ಬಲ. ಎಸ್, ಹೋಲಿ ಸ್ಪಿರಿಟ್ ಓರಿ ಬಾಕ ರಿಶಿಯಾ ಲಾಭ. ನಿಮ್ಮ ದುಃಖಿಸುವ ದಿನ ನಾಟೋಜಿ ನಿಮಗೆ ಕೊಲೆಗಟ್ಟೆ. ನೀವು ಹೊರಗಡೆ ನೋಡ್ಬೇಕಾದ್ರೆ ಎಲ್ಲರೂ ಹೇಳ್ತಾರೆ, ಇವ್ರಿಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ. ಬಟ್ ನೀವು ಆದೋಗಿರೋ ದಾರಿಗಳಲ್ಲಿ ಏಸಪ್ಪಂಗೆ ಎಲ್ಲ ವಿಷಯಗಳು ಗೊತ್ತಿದೆ. ಎಸ್, ನಿಮ್ಮ ದುಃಖಗಳು, ಆ ಕಷ್ಟಗಳು, ಆ ಸಾಲಗಳು ಇನ್ನ ಜಾಸ್ತಿ ದಿನ ನಿಮ್ಮ ಹತ್ರ ಉಳಿಯಲ್ಲ. ಇನ್ನು ಮೇಲೆ ದೇವರು ನಿಮ್ಮನ್ನ ಯಾವ ರೀತಿಯಲ್ಲಿ ಯಾವ ಹೆಚ್ಚಿನ ಆಶೀರ್ವಾದ ಮಾಡಿದ್ರು, ಇನ್ನು ಮೇಲೆ ನಿಮ್ಮ ಪರಿಸ್ಥಿತಿಗಳು ಒಂದು ಆಶೀರ್ವಾದವಾಗಿ ಚೇಂಜ್ ಆಗ್ತದೆ. ಎಸ್, ಇನ್ನೂ ನೀವು ದೇವರ ಸಮೀಪಕ್ಕೆ ಹತ್ರ ಆಗ್ತದೆ. ಎಸ್, ಇನ್ನು ನೀವು ದೇವರ ಸನ್ನಿಧಿನ ಇನ್ನೂ ಆ ಪ್ರೆಸೆನ್ಸ್, ಆ ದೇವರ ಪ್ರಸನ್ನತೆ ನಾಟಕರು ಅದನ್ನ ಎಕ್ಸ್ಪೀರಿಯನ್ಸ್, ಹೌದು ಅನುಭವ ತಿಳ್ಕೊಳ್ಳಿ ದೇವರ ಸಹಾಯ ಮಾಡ್ತಾರೆ. ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಫ್ರೆಂಡ್ಸ್. ಬಂದಾಯ್ತು. ಎಸ್, ಸೂರಿ ಬಾಬಾ ಆ ಸ್ಪಿರಿಚುವಲ್ ಆ ಅಪೋಸ್ತಲರಿಗೆ ಐಕ್ಯತೆ. ಎಸ್, ದೇವರಿಂದ ಮಾರ್ಪಡಿಸ್ತಾರೆ ಇನ್ನು ಮೇಲೆ. ಎಸ್, ಸೂರಿ ಬಾಬಾ ರಿಶಿಯಾ ಲಾಭ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಡ್ಯಾಡಿ. ಎಸ್, ಸೂರಿ ಬಾಬಾ ಶಿಹಾ ಲಾಭ. ರಾಜ ಯೇಸು ರಾಜ, ರಾಜ Thank you, Daddy. Thank you, Jesus. Yes, yes. Suri Baka Rishi Halava. Thank you, Daddy. Yes. ಮಂಜು ಬ್ರದರ್ಗೆ ನೀವು ಕೈ ಹಾಕೋ ಕೆಲಸ ಕಾರ್ಯ ಮಡಿಕೇರಿ ಮಂಜು ಬ್ರದರ್ಗೆ, ಮಂಜುನಾಥ್ ಅವರಿಗೆ ನೀವು ಮಾಡೋ ಕೆಲಸ ಕಾರ್ಯಗಳಲ್ಲಿ ಏಸಪ್ಪಿಂದ ಸಫಲ ಮಾಡ್ತಾರೆ ಇನ್ಮೇಲೆ. ಬಟ್ ನೀವು ಗಂಡ ಹೆಂಡತಿ ಇಬ್ರು ಇನ್ನೂ ಜಾಸ್ತಿ ಭಕ್ತಿ ಸ್ಪಿರಿಚುವಲ್ ವಿಷಯದಲ್ಲಿ ಎಸ್ ನೀವು ಇನ್ನೂ ಸ್ಟ್ರಾಂಗ್ ಆಗಬೇಕಾದ್ರೆ ದೇವರ ಮಹಿಮೆ ನೋಡಬಹುದು. ನೀವು ಒಬ್ರಿಗೊಬ್ರು ದೇವರ ವಾಕ್ಯನ ಸರಿಯಾಗಿ ಮಾತಾಡಿ ಬಾಯ್ತಿದ್ದಲ್ಲ. ನೀವು ಇಬ್ರು ನಿಮ್ 4 ಲಕ್ಷ ಮಿಸ್ಟೇಕ್ ಹತ್ತನೇ ನಿಮ್ ಫ್ಯಾಮಿಲಿಗಳಲ್ಲಿ ಆ ದೇವರ ವಾಕ್ಯನ ಮಾತಾಡಲ್ಲ ಸರಿಯಾಗಿ. ನೀವು ಅವ್ರ ಪಾಡಿಗೆ ಅವ್ರು ಇರ್ಲಿ ಅಂತ ಆ ತರ ಇಲ್ಲ ಅದು. ಯಾಕಂದ್ರೆ ಕುಟುಂಬ ಅನ್ನೋದು ದೇವ್ರದು ಫ್ಯಾಮಿಲಿ. ಒಬ್ರು ಮಾಡೋದು 4 ಜನಕ್ಕೆ ಅನ್ವಯಿಸಬೇಕಾಗುತ್ತೆ. ಒಬ್ರು ಮಾಡೋ ಮಿಸ್ಟೇಕ್ 4 ಜನ ಮೇಲೆ ಬರುತ್ತೆ. ಅದು ಆದಾಮ ಮಾಡಿದ್ದು ಇದ್ದು ಎಲ್ಲರಿಗೂ ಮನುಷ್ಯನ ಮೇಲೆ
ಓರಿ ಬಾಕ ರಿಷಿ ಬಾಕ ರಿಷಿ ಅಲ್ಲವ ಓರಿ ಬಾಕ ಗುಪ್ತವಾಗಿ ಮಾಡಿದ್ದು ಪಾಪಗಳದು ಬಹಿರಂಗವಾಗುತ್ತೆ. ಫ್ಯಾಮಿಲಿ ಸಮೇತವಾಗಿ ಅದು ಅನುಭವಿಸಬೇಕಾಗುತ್ತೆ. ಆದ್ರೆ ಒಬ್ಬ ಯೇಸುವನ್ನು ಕರಿಬೇಕಾದ್ರೆ ಆ ಯೇಸುವಿನ ಆಶೀರ್ವಾದ ನೀವು ಮನೆ ಮಂದಿ ಎಲ್ಲ ಎಂಜಾಯ್ ಮಾಡುವುದು. ಎಸ್ ರಿಷಿ ಅಲ್ಲವ. ನೀವೇನೋ ತಿಳ್ಕೊಂಡ್ಬಿಟ್ಟಿದ್ದೀರಾ, ಏನಾಗಲ್ಲ. ನೇರವಾಗಿ ಮಕ್ಕಳು ಇರ್ಬೋದು, ಅಳಿಯ ಇರ್ಬೋದು, ಸೊಸೆ ಇರ್ಬೋದು, ಮಗ ನೇರವಾಗಿ ಎಫೆಕ್ಟ್ ಆಗುತ್ತದು. ನೇರವಾಗಿ ಎಫೆಕ್ಟ್ ಆಗ್ತಿರೋದು. ನೀವು ಅರಿಕೆ ಮಾಡಿ, ಎಸಪ್ಪ ನನ್ನ ಪಾಪಗಳು ನನ್ನ ಕುಟುಂಬದಲ್ಲಿ ಹೋಗಬಾರ್ದಪ್ಪ, ನನ್ನ ಕ್ಷಮಿಸು, ನನ್ನ ಕ್ಷಮಿಸು. ನಿನ್ನ ಆಶೀರ್ವಾದ ಮಾತ್ರ ನನ್ನ ಮೇಲೆ, ನಿನ್ನ ಆಶೀರ್ವಾದ ಮಾತ್ರ. ಎಸ್ ನಾವು ಹೇಳ್ಬೋದು, ಇನ್ನು ಭಕ್ತಿ ಮಾಡ್ತೀನಪ್ಪ, ಇನ್ನು ಭಕ್ತಿನ ಮಾಡ್ತೀನಿ ಹೇಳ್ಬೋದು. ಮಂಜುನಾಥ್ ಬಾಕಿ ಅವರು, ನಾನು ಇನ್ನೂ ಭಕ್ತಿ ಮಾಡ್ತೀನಪ್ಪ, ಸಹಾಯ ಮಾಡು. ನಾನು ಮಾಡಿ ತಪ್ಪು ನನ್ನ ಮಕ್ಕಳ ಮೇಲೆ ಅಡಿ ಮೇಲೆ ಹೋಗಬಾರ್ದಪ್ಪ, ಹೋಗಬಾರ್ದದು, ಹೋಗಬಾರ್ದದು. ನನ್ನ ಕ್ಷಮಿಸು, ನನ್ನ ಕ್ಷಮಿಸು ಕರ್ತನೇಸಪ್ಪ. ನಮ್ಮನ್ನ ಎಲ್ಲರ ಫ್ಯಾಮಿಲಿ ಸಮೇತ ಪುನರ್ಸ್ಥಾಪನೆ ಮಾಡು. ಬಾಯ್ತಾಡಿ ಹೇಳ್ಬೇಕು, ನೀವು ಮಡಿಕೆಗಳು ಬಾಯ್ತಾಡಿ ಹೇಳ್ಬೇಕು, ತಪ್ಪು ಮತ್ತು ಕ್ಷಮಿಸ್ಬಿಡು ರಾಜ, ನನ್ನ ಕ್ಷಮಿಸ್ಬಿಡು. ನನ್ನ ಆಶೀರ್ವಾದ ನಿಧಿಗಳಾಗಿ ನಮ್ಮನ್ನ ಮಾರ್ಪಡಿಸು ರಾಜ, ಮಾರ್ಪಡಿಸು ರಾಜ. ಎಸ್ ಸೋರಿ ಬಾಬಾ ಕರಿಷಿ ಬಾ ಕರಿಷಿ ಅಲ್ಲ ಬಾಬಾ ಬಾಷಿ ಅಲ್ಲ. ಥ್ಯಾಂಕ್ ಯು ರಾಜ ಯೇಸು ರಾಜ ರಾಜ ಯೇಸು ರಾಜ ರಾಜ ಯೇಸು. ದೇವರ ಪ್ರಸನ್ನತೆ ಹೇಳುವಾಗಿ ಬರ್ತಾ ಇದೆ ಪ್ರಿಯರೇ, ದೇವರ ಪ್ರೆಸೆನ್ಸ್. ಎಸ್ ಯೇಸು ರಾಜ ರಾಜ ಯೇಸು ರಾಜ ರಾಜ. ಮೋಹನ್ ಬ್ರದರ್ ಫ್ಯಾಮಿಲಿ ನಿಮ್ಮನ್ನು ಮೇಲೆ ಎತ್ತುತ್ತಾರೆ, ದೇವರು ನಿಮ್ಮನ್ನು ಮೇಲೆ ಎತ್ತುತ್ತಾರೆ. ಯಾವುದು ನಿಮ್ಮ ಫ್ಯಾಮಿಲಿ ದೇವರಿಗೆ ಬಹಳ ಇಷ್ಟ. ನೀವು ಇನ್ನು 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 ನೀವು ವಾಕ್ಯ ಅಭಿಷೇಕದಲ್ಲಿ ಬರಬೇಕಾದ್ರೆ ದೇವರ ನಾಮ ಮಹಿಮೆ ಆಗುತ್ತೆ. ದೇವರ ನಾಮ ಎಸ್ ನಿಮಗೆ ಈಗ ಆಲ್ರೆಡಿ ಗೊತ್ತಾಗ್ತದೆ ದೇವರು ಎಷ್ಟು ಹತ್ರ ಇದ್ದಾನೆ, ದೇವರು ಎಷ್ಟು ಹತ್ರ ಇದ್ದಾನೆ. ಎಸ್ ಎಸ್ ಊರಿ ಬಾಬಾ ಕಾರಿ ಬಾಬಾ ಶಿಯಾ ಲಾಭ ರಿಯಾ ಲಾಭ. ಹೌದು, ಸ್ಪೆಷಲ್ ಆಗಿ ದೇವರು ಅದನ್ನ ಹೇಳ್ತಿದ್ರು ಮೋಹನ್ ಬ್ರದರ್, ದೇವರು ಎಷ್ಟು ನಮ್ಮ ಹತ್ರ ಇದ್ದಾನೆ ಅಂತ ನಿಮಗೆ ಆ ಫೀಲಿಂಗ್ ಗೊತ್ತಾಗ್ತಾ ಇದೆ. ಹೌದು, ನಾವು ಕರೆದಾಗ ಓಡಿ ಬರ್ತಾನೆ ದೇವರು ಅಂತ ಗೊತ್ತಾಗ್ತಾ ಇದೆ ನಿಮಗೆ. ಎಸ್ ಸೂರಿ ಬಾಕಾ ರೀ ಬಾಬಾ ಶಿಯಾ ಲಾಭ. ನಿಮ್ಮ ಟೈಮು ದೇವರ ಮಹಿಮೆ ಕಾಣುವಂತ ಟೈಮ್ ಬಂದಾಯ್ತು. ಇನ್ನ ಜಾಸ್ತಿ ದಿನ ದೂರ ಇಲ್ಲ. ನೀವು ಆ ದೇವರ ಅಭಿಷೇಕ ನೀವು ಫುಲ್ ಅದನ್ನ, ಹೌದು, ಪ್ರತಿಯೊಂದು ವಿಷಯಗಳಲ್ಲೂ ನಿಮ್ಮ ಆತ್ಮೀಕವಾಗಿ ಆ ಮಹಿಮೆನ ಕಾಣುವಂತ ಟೈಮ್ ಬರ್ತಾ ಇದೆ. ಸೂರಿ ಬಾಕಾ ರೀ ಬಾಬಾ ರಿಷಿ ಬಾಕಾ ರಿಷಿಯಾ ಲಾಭ ಓರಿ ಬಾಕಾ ರಿಷಿ ಬಾಕಾ ರಿಷಿಯಾ ಲಾಭ ಓರಿ ಬಾಕಾ ರಿ ಬಾಷಿಯಾ ಲಾಭ. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಜೀಸಸ್. ಎಸ್ ಹೋಲಿ ಸ್ಪಿರಿಟ್. ಮಧು ನಮ್ಮದಲ್ಲಿ ದಿನೇಶ್, ನೀವು ದೇವರಿಗೆ ಹೇಳ್ಬೋದು, ಡ್ಯಾಡಿಯಾಗಿ ಮಮ್ಮಿಯಾಗಿ ನನ್ನ ಮಧ್ಯದಲ್ಲಿ ಬಾ. ಚಿಂತೆ ಮಾಡಬೇಡಿ ದಿನೇಶ್ ಅವ್ರು ನೀವು. ಎಸ್ ನಮ್ಮ ಮಧ್ಯದಲ್ಲಿ. ಎಸ್ ರತ್ನ ದಿನೇಶ್. ದಿನೇಶ್, ನೀವು ನಿಮ್ಮ ಬಿಸ್ನೆಸ್ ಏನಿದೆ ದೇವ್ರು ನಿಮ್ಮ ಇನ್ನೂ ಟಾಪಾಗಿ ಹೇಳಿಸ್ತಾರೆ. ನೀವು ವಾಕ್ಯ ಓದಬೇಕಾದ್ರೆ, ಪ್ರಾರ್ಥನೆ ಮಾಡಬೇಕಾದ್ರೆ ದೇವರ ಮಹಿಮೆ ಅಲ್ಲಿ ಅಡಕವಾಗಿರುತ್ತೆ. ಎಸ್ ಹೋಲಿ ಸ್ಪಿರಿಟ್ ಜೀಸಸ್. ನಿಮ್ಗೆ ಅವಾಗ ಏನೋ ಒಂದು ಬಂಧನ ತನ್ನ ನಿಮ್ಮ ಮೇಲೆ ಅಟ್ಯಾಕ್ ಮಾಡಕ್ಕೆ ನೋಡ್ತಾ ಇದೆ. ಎಷ್ಟೇ ಇರ್ಬೇಕಾದ್ರೂ, ಖುಷಿಯಿಂದ ಇರ್ಬೇಕಾದ್ರೂ ಎಲ್ಲೋ ಒಂದು ಸಣ್ಣ ಮ್ಯಾಟ್ರು ನಿಮ್ಮ ಸ್ಪಿರಿಟ್ನ ಡೌನ್ ಮಾಡಕ್ಕೆ ನೋಡ್ತಾ ಇದೆ. ಬಟ್ ದೇವರು ಹೇಳ್ತಾ ಇದ್ದಾನೆ, ದೇವ್ರು ನೀವು ಯಾವಾಗ ಎಸಪ್ಪ ಅಂತ ನೀವು ಕೂಗುತ್ತೀರಾ, ಏಸು ಅಂತ ನೀವು ಕೂಗಬೇಕಾದ್ರೆ ದೇವರ ಪವರ್ ನಿಮ್ಮ ಮೇಲೆ ಬರ್ತದೆ. ಎಸ್ ಎಸ್ ಹೋಲಿ ಸ್ಪಿರಿಟ್ ನಮ್ಮ ಮಧ್ಯದಲ್ಲಿ ಕರ್ತನೆಪ್ಪ. ದಿನೇಶ್ ಬ್ರದರ್ ಮೇಲೆ ಅದ್ಭುತ ಸಹಾಯ ಬರ್ತದೆ. ಅಭಿಷೇಕ ಬರಲಿ ರಾಜ. ಅಪ್ಪ ನಿನ್ನ ಸಂತೋಷಿಸುವಂತ ಅಭಿಷೇಕ. ಅಪ್ಪ ಯೆಹೋವನ ಸಂತೋಷ ವ್ಯಸನ ಸೇವಿಸುವುದೇ ಬಾಕಿ ಹೇಳ್ತಲ್ಲಪ್ಪ. ಡ್ಯಾಡಿ ನಿನ್ನ ಸಂತೋಷ ಮಗನ ಮೇಲೆ ಬರುವುದಾಗಲಿ ರಾಜ. ಎಲ್ಲ ರೀತಿಯಲ್ಲೂ ಕರ್ತನೇಸಪ್ಪ ಮಹಿಮೆ ಮಹಿಮೆ ಅಭಿಷೇಕ ನಡೆಸು ರಾಜ, ಅಭಿಷೇಕ ನಡೆಸು ರಾಜ. ಎಸ್ ನೀವೆಲ್ಲಿ ಕೂರ್ಬೇಕಾದ್ರೂ, ನಿಲ್ಬೇಕಾದ್ರೂ, ಮಲಗಬೇಕಾದ್ರೂ ದೇವ್ರ ಬಗ್ಗೆ ಬಿಟ್ಟು ಬೇರೆ ವಿಷಯಗಳಿಗ ಆ ಬೇಡದ ವಿಷಯಗಳಿಗೆ ಹೋಗ್ಲೇಬೇಡಿ. ನೀವು ಬೇಡದ ವಿಷಯಗಳಿಗೆ ಹೋಗ್ಲೇಬೇಡಿ. ನೀವು ನಿಮ್ಮ ಲೈಫ್ನ, ನಿಮ್ಮ ಜೀವಿತನ ಯೇಸು ಕ್ರಿಸ್ತನಿಗೆ ಕೊಡಬೇಕಾದ್ರೆ ಇನ್ನೂ ಮಹಿಮೆನ ಕಾಣಂಗಿದೆ ಸಹಾಯ ಮಾಡಿ. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಓರಿ ಬಾಕಾ ರಿ ಬಾಶಿ ಬಾಕಾ ರಿಷಿ ಹಲವ
ಕರ್ತನಿಗೆ ಸ್ತೋತ್ರ, ಪರಾಚಾದಿ ರಾಜನು ಮಹಿಮುಳ್ಳ ದೇವರಪ್ಪ, ಪರಲೋಕ ದೇವರಿಗೆ ಸ್ತೋತ್ರ, ಜೀವುಳ್ಳ ದೇವರಿಗೆ ಕೋಟಿ ಸ್ತೋತ್ರ ರಾಜ. ಮಹಿಮೆ ಮಹಿಮೆ. ಎಸ್, ಅನೇಕ ಜನರಿಗೆ ಕೇಳ್ತಾ ಇದ್ದೀರಾ, ದೇವರೇ ನನ್ನ ಅಭಿಷೇಕದಿಂದ ತುಂಬಿಸಿ ರಾಜ, ನಾನು ಇನ್ನೂ ಎಷ್ಟು ಮಾಡಬೇಕು, ನಿನ್ನ ಮಹಿಮೆ ಕಾಣಬೇಕು, ನಿನ್ನ ಅಭಿಷೇಕದಿಂದ ಮುಳಬೇಕು. ಅದರಲ್ಲಿ ಕೇಳ್ತರು ಕೇವಲ ಬೇಡನಿಕೆಷ್ಟು ಮಾತ್ರ, ಎಲ್ಲರೂ ಇಲ್ಲ. ಆ ದೇವರ ಅಭಿಷೇಕ ಎಕ್ಸ್ಪೆಕ್ಟ್ ಮಾಡ್ತಿರೋದು ದೇವರ ಹೇಳ್ತದ್ದು ಬೇರೆ ನಿಮಿಷ ಮಾತ್ರ. ಎಸ್, ದೇವರ ಅದನ್ನ ಹೇಳ್ತಾರೆ, ಮೊದಲು ದೇವರ ರಾಜ್ಯ ನೀತಿ ಇವುಗಳ ನಿಮಿತ್ತ ನಿಮಗೆ ಸಕಲ ಕೊಡಲ್ಪಡುತ್ತೆ. ಯಾವಾಗ ನನ್ನ ದೇವರು ನನ್ನ ಫೇವರ್ ಆಗಿದ್ದಾರೆ ಅಂತ ಹೇಳ್ತೀರಾ ನೀವು, ದೇವರು ನನ್ನ ಜೊತೆ ಇದ್ದಾರೆ ಅಂತ ಹೇಳ್ತೀರಾ ನೀವು, ದೇವರ ಅದನ್ನ ಹೇಳ್ತಿರೋದು ನಿಮಗೆ ಯಾವ ಆಪತ್ತಿಲ್ಲ ವಿಪತ್ತಿಲ್ಲ. ದೇವರು ನಿಮ್ಮ ಸಂಗಡ ಇರಬೇಕಾದ್ರೆ ಯಾವ ಕೇಳು ನಿಮಗೆ ಸಂಭವಿಸುವುದಿಲ್ಲ. ಅಪ್ಪ ಬೇಗ ಅದ್ಭುತ ಮಾಡ್ಬಿಡಪ್ಪ, ಅದ್ಭುತ ಮಾಡ್ಬಿಡುತ್ತೇನೆ, ನೀನು ಬೇಗ ಅದ್ಭುತಗಳನ್ನ ಮಾಡ್ಬೇಕು ಅಂತ ಕೇಳ್ತಾ ಇದ್ದೀರಾ. ಸೂರಿ ಬಾಕ ರಿಬಾ ಬಶಿ ಬಾಕ ರಿಶಿಯ ಲಾಭ ಓ ರಿಬಾ ಕ ರಿಶಿಯ ರಿಬಾ ಬಾಕ ರಿಶಿಯ ಲಾಭ. ಪರಿಶುದ್ಧಾತ್ಮನೆಲ್ಲ ಕಾರ್ಯಗಳಿಗಾಗಿ ಸ್ತೋತ್ರ. ಅದ್ಭುತ ಆಗುತ್ತೆ, ಮಿರಕಲ್ ಬೇಗನೆ ಆಗುತ್ತೆ ಸರ್. ಆಮೆನ್. ಮಿರಕಲ್ಗಾಗಿ ಕೇಳ್ತಾ ಇದ್ದಾರೆ, ಬೇಗನೆ ಆಗುತ್ತೆ. ಅಪ್ಪ ನಿಮ್ಗೆ ಹೇಳ್ತಾರೆ, ದಾವಿದನ ಸೈನ್ಯ ದೈವ ಸೈನ್ಯದ ಪ್ರಬಲ ಆಗಿದೆ. ಅಪ್ಪ ನಿನ್ನ ಮಹಿಮೆ, ನಿನ್ನ ಮಕ್ಕಳು ಸಭೆ ದಾವಿದನ ಸೈನ್ಯ ದೈವ ಸೈನ್ಯ ಪ್ರಬಲ ಆಗುವುದಾಗಲಿ ರಾಜ. ನಿನ್ನ ಮಕ್ಕಳು ಏನಿದ್ದಾರೆ ಆರ್ಥಿಕ ಆತ್ಮಿಕವಾಗಿ 1000 ಪಟ್ಟು ಹೆಚ್ಚಿಸು ರಾಜ, ಹೆಚ್ಚಿಸು ರಾಜ ಏಸಪ್ಪ, ಹೆಚ್ಚಿಸು ರಾಜ ಏಸಪ್ಪ. ಬಿಡುಗಡೆ 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 ರಾಜ. ಎಲ್ಲ ಕಾಯಿಲೆಗಳು ಇಮ್ಮಿಡಿಯೇಟ್ ಈ ಕ್ಷಣದಲ್ಲಪ್ಪ ಎಲ್ಲ ನೋವುಗಳು ಕಡಿಮೆ ಆಗಲಿ, ಎಲ್ಲ ನೋವುಗಳು ಕಡಿಮೆ ಆಗುವುದಾಗಲಿ ರಾಜ. ಯಾಕಂದ್ರೆ ಏಸು ಅಂತ ಹೇಳ್ಬೇಕಾದ್ರೆ ಆ ಮನುಷ್ಯನ ಬಂಧನಗಳು ಅಪ್ಪ ಈ ಸೆಕೆಂಡ್ ಬಿಡುಗಡೆ ಆಗುವುದಾಗಲಿ ರಾಜ. ಎಲ್ಲ ಸ್ಕಿನ್ ಅಲರ್ಜಿ ಹೋಗ್ಬಾರ್ದು, ಎಲ್ಲ ಮಂಡಿದವರು ಈಶ್ವರ ಕಣ್ಮರಾಗಲಿ ಯೇಸು ನಾಮದಲ್ಲಿ. ಎಲ್ಲ ಬಿಪಿ ಶುಗರ್ ನಾರ್ಮಲ್ ಆಗಲಿ ಯೇಸು ನಾಮದಲ್ಲಿ. ಎಲ್ಲ ಅಂಗಾಂಗಗಳು ಯೇಸು ಕ್ರಿಸ್ತ ನಾಮದಲ್ಲಿ ಪರ್ಫೆಕ್ಟ್ ವರ್ಕ್ ಮಾಡುವುದಾಗಲಿ ಯೇಸುವಿನಲ್ಲೇ. ಪ್ಲೀಸ್ 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 ಆಗುವುದಾಗಲಿ. ಎಸ್, ಪರಿಶುದ್ಧಾತ್ಮನೆಲ್ಲ ಕಾರ್ಯಗಳಿಗಾಗಿ ನಿನ್ನ ಹಸ್ತದಲ್ಲಿ ಒಬ್ಬರು ಹೇಳಿ, ನಿನ್ನ ಸ್ವಸ್ಥತೆ ಅಭಿಷೇಕ, ಸ್ವಸ್ಥತೆ ಅಭಿಷೇಕ, ಸ್ವಸ್ಥತೆ ಅಭಿಷೇಕ, ಸ್ವಸ್ಥತೆ ಅಭಿಷೇಕ ರಾಜ. ಬಿಡುಗಡೆ ಅಭಿಷೇಕ, ಬಿಡುಗಡೆ ಅಭಿಷೇಕ, ಬಿಡುಗಡೆ ಅಭಿಷೇಕ ರಾಜ. ಎಸ್, ಮಹಿಮೆ ಮಹಿಮೆ ಮಹಿಮೆ. ಓರಿ ಬಾಕ ರಿಶಿಹ ಲಬ ಓರಿ ಬಾಕ ರಿಶಿಹ ಲಬ ಓರಿ ಬಾಕ ರಿಶಿಹ ಲಬ ಓರಿ ಕ ಲಬ ಶಿಹ ಲಬ ಓರಿ ಬಾಕ ರಿಶಿಹ ಲಬ. ಮಗಳು ಅಳಿಗೋಸ್ಕರ ಪ್ರಾರ್ಥನೆ ಮಾಡ್ತಿರೋರು, ಹೌದು. ಆ ಪ್ರವೀಣ್ ಸಂಧಿನ ದೇವ್ರ ತಿರುಗಿ ಪುನರ್ಸ್ಥಾಪನೆ ಮಾಡ್ತಾರೆ, ಮಿರಾಕಲ್ ಆಗುತ್ತೆ, ಅವರಿಗೆ ಮಿರಾಕಲ್ ಆಗುತ್ತೆ. ನೀವು ಹೇಳ್ತಿದ್ರೆ ಎಸಪ್ಪ ದೇವ್ರ ಖಂಡಿತ ಮಿರಾಕಲ್ ಮಾಡ್ತಾರೆ, ಬೇಗನೆ ಆಗುತ್ತೆ ಮಿರಾಕಲ್. ನಿನ್ನ ಅದ್ಭುತ ಸಹಾಯ ಕರ್ತೇನೆ, ನಿನ್ನ ಮಹಿಮೆ ಮಹಿಮೆ ರಾಜ, ನಿನ್ನ ಮಹಿಮೆ ಗುಡಾರದಂತೆ ಆವರಿಸಿಕೊಳ್ಳುವುದಾಗಲಿ, ಗುಡಾರದಂತೆ ಆವರಿಸಿಕೊಳ್ಳುವುದಾಗಲಿ ರಾಜ. ಯಸುರಿ ಬಾಕ ರಿಶಿಹ ಲಾಭ. ಯೋಹನೇ ಎದ್ದೇಳು, ಎದ್ದೇಳು ರಾಜ. ವೈರಿ ಚಂದಿಸಲ್ಪಡಲಿ, ವೈರಿ ಚಂದಿಸಲ್ಪಡಲಿ ರಾಜ. ವೈರಿ ಒಂದಾರಿ ಮೇಲೆ 7 ದಾರಿ ಹೊರಟಂತೆ ಇದ್ದಾರೆ ರಾಜ. ವಿರುದ್ಧವಾಗಿ ಮಾಡಿ ಎಲ್ಲ ಮಾಟೆ ಶಕ್ತಿಗಳು, ಅಂಧಕಾರ ಬಲಗಳು, ದುಷ್ಟ ಸೈತಾನ ಕಾರ್ಯಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಶಾಪವಾಗಲಿ ರಾಜ. ಲೀಸ್ ಆಗಲಿ, ಲೀಸ್ ಆಗಲಿ, ಲೀಸ್ ಆಗುತ್ತಾಗಲಿ ರಾಜ. ಎಲ್ಲ ಕಟ್ಟು ಹೊಡೆಯಲ್ಪಡಲಿ, ಎಲ್ಲ ಕಟ್ಟು ಹೊಡೆಯಲ್ಪಡಲಿ, ಎಲ್ಲ ಕಟ್ಟು ಹೊಡೆಯಲ್ಪಡಲಿ ರಾಜ. ದೇವರ ಅಭಿಷೇಕ, ಅಭಿಷೇಕ ನಿಮ್ಮನ್ನ ಚೇಂಜ್ ಮಾಡಿ ಒಬ್ಬೊಬ್ಬರ ಮೇಲೆ. ಅಭಿಷೇಕ ಹೇಳಿದ್ದು ನಿಜನಾ ಅದು? ಓಕೆ ಓಕೆ. ಮುಂದೆ ಬಂದ್ಬಿಡಿ, ಸಾಕ್ಷಿ ಹೇಳೋರು ಮುಂದೆ ಬನ್ನಿ, ಇಲ್ಲೇ ಬನ್ನಿ. ಅಲ್ಲಿಗೆ ಕೇಳಲ್ವಲ್ಲ.
ಇಲ್ಲ ನೋಡಿ, ತಡೀರಿ, ಒಂದು ನಿಮಿಷ ತಡೀರಿ. ಆ ಕೊನೆಯಲ್ಲಿ ಹೇಳ್ತೀನಲ್ಲ, ಇವರೇನು ತಿಳ್ಕೊಂಡವ್ರೆ ಗೊತ್ತಾ? ಅವರು ಶೋಭಕ್ಕನ್ನೇ ಹೇಳಬೇಕು ಕೆಲವ್ರಿಗೆ. ಯಾಕೆ ಕೇಳ್ಕೊ, ಇಲ್ಲಿ ನಾನು ಹೇಳ್ತೀನಿ. ನಾವೆಲ್ಲ ಪಬ್ಲಿಕ್ ಮೀಟಿಂಗಲ್ಲಿ ನಾನು ಫೈನಲ್ ಪ್ರೇಯರ್ ಮಾಡ್ತಿರ್ತೀನಲ್ಲ, ಆ ದೆವ್ವಗಳು ಹಾರಾರು ಹೋಗ್ತಾ ಇರ್ತವೆ. ಒಂದು ಛತ್ತೀಸ್ಗಢ ಮೀಟಿಂಗು, ಹೀಟ್ ಮೋಸ್ಟ್ಲಿ 49. ಅಲ್ಲಿ ಆಚೆ ನಿಲ್ಲಕ್ಕೆ ಆಗಲ್ಲ, AC ಬಿಟ್ಟರೆ ಪಕ್ಕ ನಿಲ್ಲಕ್ಕೆ ಆಗಲ್ಲ, ಆಯಿತಾ? ಎಲ್ಲ ಕಡೆಗೂ ಕೂಲರ್ ಹಿಡ್ಕೋಬೇಕಿಲ್ಲ, ಆ ಥರದ್ದು ಹೀಟ್ ಅದು, ಆಗುತ್ತಾ? ಆ ಸೈತನಿಗೆ ಇನ್ನೂ ಹೀಟ್ ಜಾಸ್ತಿ ಇಲ್ಲಿ. ಹಾರಾರು ಹೋಗ್ತಾ ಇದ್ದೇವೆ, ಇನ್ನೂ ಚೆನ್ನಾಗಿ ನೆನಪಿದೆ ನನಗೆ. ಆ ಹಿಡಿಯೋರು ಯಾರು ಅಂತ ಬುಲ್ಡೆ ಗಿಲ್ಡೆಗೆ ಹೆಚ್ಕೊಂಡ್ರೆ ಏನು ಮಾಡೋದು ಅಂತ, ಆ ಥರ ಒಂದು ಕಡೆಗೆ ಮ್ಯಾಟ್ಗಳು ಹಾಕಿಸ್ಬೇಕಿಲ್ಲ. ಓಕೆ, ಫೈನಲ್ ಪ್ರೇಯರ್ ನೋಡಿ. ಅವ್ರಿಗೆ ಏನು ಹೇಳಿದೆ ನಾನು? ಫೈನಲ್ ಪ್ರೇಯರ್ ಮಾಡಬೇಕಾದ್ರೆ ಅವಾಗಲೂ ಸೂಕ್ಷ್ಮವಾಗಿರ್ರಿ, ಹುಷಾರಾಗಿರ್ರಿ. ಮನೆಯಿಂದ ಹೊರಟು ಬರಬೇಕಾದ್ರೆ ಹುಷಾರಾಗಿರ್ರಿ. ನೀವು ಇಲ್ಲಿ ಬರೋ ಜಾಗ ಏನು ಅಂದರೆ, ಏನು ಬೇಕಾದರೂ ಸಿಗುತ್ತೆ. ಆ ನಂಬಿಕೆಯಲ್ಲಿ ಬನ್ನಿ ನೀವು. ನೋಡಿ, ಮಡಿಕೇರಿಯಿಂದ ಬಂದಿದ್ದೀರ ನೀವು, ಬೆಂಗಳೂರು. ಸಹನ ಬಂದಿದ್ದು ಆಶ್ಚರ್ಯ ನನಗೆ. ನೀವು ಮಡಿಕೇರಿಯಿಂದ ಬಂದ್ರಾ? ರೆಡಿಯಾಗಿದ್ದೀರಾ ನೀವೀಗ? ನಿಮ್ಮ ಸಾಕ್ಷಿ ಸರಿಯಾಗಿ ಹೇಳಿ ನೀವು, ಇಲ್ಲ ನಾನು ಹೇಳ್ತೀನಿ ಆಮೇಲೆ ಏನಾಗಿತ್ತು ಅಂತ. ಇಲ್ಲಿ ಕೇಳಿ, ಇಲ್ಲೊಂದು ಸರಿಯಾದಿದೆ, ಇಲ್ಲೊಂದು ಅವ್ರ ನೆಂಟರಿಗೂ ಗೊತ್ತಿಲ್ಲ ಅಂತ ಕಾಣುತ್ತೆ ಅಲ್ವಾ? ಓಕೆ, ಹೇಳಿ. ಎಷ್ಟು ದಿವಸದಿಂದ ನೋವಿತ್ತು ನಿಮಗದು? ಇವಾಗ ಮತ್ತೆ ಅದು ಏನು ನೋವಿಲ್ಲ ಓದೋದ್ರಿಂದ. ಈಗ ಮೈ ಒಂಥರ ಅಲರ್ಜಿ ಥರ ಗಂಟೆ ಥರ ಮೈಯೆಲ್ಲ ಕಮ್ದಾಯಿತು. ಅಲರ್ಜಿಗೋಸ್ಕರ ಪ್ರೇಯರ್ ಮಾಡ್ಕೊಂಡೆ. ಅಪ್ಪ ನನಗೆ ಯಾವಾಗ ಅಂದೇ ಗಾಯಗಳು ಕಡಿದಂಗೆ ಎಲ್ಲ ನೋವೆಲ್ಲ ಬಿಡುಗಡೆ ಕೊಡಲಿ ಅಪ್ಪ ಅಂತ ನಾನು ಪ್ರೇಯರ್ ಮಾಡ್ಕೊಂಡೆ. ಕಣ್ಣೀರಿಟ್ಟು ದೇವ್ರ ಹತ್ರ ಪ್ರೇಯರ್ ಮಾಡ್ತಿದ್ದೆ. ಅವಾಗ ಅಣ್ಣ ಹೇಳಿದಾಗ ಮೈ ಎಲ್ಲ ತಣ್ಣಗಾಗಿ ಬಿಸಿಯಾದಂಗಾಯಿತು. ತಡ್ರಿ, ಆ ತಣ್ಣಗಾಗೋದು ನನಗೆ ಹೆಂಗಪ್ಪ ಗೊತ್ತಾಗುತ್ತಲ್ಲಿ? ಹೇಳಿದೆ ತಾನೇ ನಾನು. ನೋಡಿ, ಬಾಯಿ ತರೀತಾರೆ ಸ್ವಾಮಿಗೌಡ್ರೆ ಏನು ಮಾಡ್ತಿದ್ದಾರೆ ಅವರು? ಫೋನ್ ಹಿಡ್ಕೊಂಡಿದ್ದಾರಾ? ಬಿಸಾಕಿ ತೆಗೆದಿದ್ದೇವು ಅದು ಆಚೆಗೆ. ಇಲ್ಲಿ ಕೇಳಿಸ್ಕೊಳ್ಳಿ ನೀವು. ನೋಡಪ್ಪ, ನಿನಗೆ ತಣ್ಣಗಾಗೋದು ನನಗೆ ಹೆಂಗೆ ಗೊತ್ತಾಗುತ್ತದು? ಕೇಳಿರಿಗೆ ಏನು ಅರ್ಥ ಆಗುತ್ತೆ ಇವ್ರಿಗೆ? ಈಗ ಅರ್ಥ ಆಗುತ್ತೆ ಅವೆಲ್ಲ ನಿಮಗೆ? ಕೇಳಿಸ್ಕೊಳ್ಳಿ ಏನಾಗುತ್ತೆ ಅಂತ. ನೀನು ವಾಕ್ಯದಲ್ಲಿ ಮುಳುಗಿ ದೇವರಲ್ಲಿ ಮುಳುಗಿದ್ರೆ ಮಮತಾ, ನೀನು ಹೇಳೋದು ಒಂದೇ, ದೇವ್ರು ಹೇಳೋದು ಒಂದೇ. ಅದು ಆ ಥರ ವ್ಯವಹಾರ ಅದು. ನೀವು ಅದ್ರಲ್ಲಿ ಮುಳುಗಿ ನಿಂತ್ಕೊಂಡು ಏನು ಬೇಕಾದರೂ ಹೇಳಿ. ಅದೇನು ದೇವ್ರು ಹೇಳ್ತಾವ್ರ, ನಾನು ಹೇಳ್ತಾ ಇದ್ದೀನಿ, ಅಯ್ಯ ನೀನು ಹೇಳೋದು ಒಂದೇ, ದೇವ್ರು ಹೇಳೋದು ಒಂದೇ ಅಲ್ಲಿ. ಆ ಥರ ನೀನು ಒಳ್ಳೆ ಮನಸ್ಸಲ್ಲಿ ನಿಂತ್ಕೊಂಡು ಮಾತಾಡುವಾಗ ಅದು. ಓಕೆ, ಮುಗಿತಾ? ಅದೇ ರೀತಿ ದೇವ್ರು ಮುಟ್ಟಿ ನನ್ನನ್ನು ಗುಣಪಡಿಸಿದ್ರು. ಮತ್ತು ನಮ್ಮ ಯಜಮಾನಿಗೆ ನಾನು ಪ್ರೇಯರ್ ಮಾಡ್ಕೊಂಡಿದ್ದೆ. ಅವರು ಕೆಲಸದಿಂದ 5 ವರ್ಷ ತುಂಬಿದ್ದಾರೆ, ಕಂಪ್ನಿಯಿಂದ ತೆಗಿತೀವಿ ಅಂತ ಹೇಳಿದ್ದಂತೆ. ಆಮೇಲೆ ಇವರು ಹೋಗಕ್ಕಿದ್ದಾರೆ, 6 ವರ್ಷ ಆಗಿತ್ತು. ನೋಡಿ, ಕಂಪ್ನಿನ ತೆಗೆಯೋದು ಮಾವ ಅತ್ತೆಗೆ ಚಿಂತೆ. ಮಹೇಶ್ ಮನೆಗಿಂತ ಮಾವ ಅತ್ತೆಗೆ ಚಿಂತೆ. 6 ವರ್ಷ ಆಗಿದ್ದೆ ಅವ್ರು ಹೋಗಕ್ಕಿದ್ದು. 6 ವರ್ಷ ಆಗಿದ್ದಪ್ಪ, 5 ವರ್ಷ ತುಂಬಿದ್ದೇವೆ ತೆಗಿಬೇಕು. ಇವಾಗ 6 ವರ್ಷ ಆಯಿತು. 6 ವರ್ಷ ಆದರೂ ಇಟ್ಕೊಳ್ಳೋಂಗಿಲ್ಲ, ನಾವು ತೆಗೆದಾಕ್ತೀವಿ ಅಂತ ಮೇಲಿಂದಾನೇ ಅದು ಇದಾಗಿ ಬಂದಿದೆ ಅಂತ ಮ್ಯಾನೇಜರಲ್ಲಿ ಹೇಳಿದ್ರಂತೆ. ನಾನು ಆಚೆ ವಾರದಲ್ಲಿ 3ನೇ ವಾರದಲ್ಲೇ ಪ್ರೇಯರ್ ಮಾಡ್ಕೊಂಡೆ. ಏಸಪ್ಪ, ಅವ್ರ ಕಂಪ್ನಿಯಿಂದ ತೆಗಿದಂಗೆ ನೀನಲ್ಲಿ ಯಜಮಾನನಾಗಿ ನೀನು ಮಾತಾಡಪ್ಪ ಮ್ಯಾನೇಜರ್ ಹತ್ರ ಎಲ್ಲ ಅಂತ ನಾನು ಪ್ರೇಯರ್ ಮಾಡ್ಕೊಂಡು ಹೋಗಿದ್ದೆ. ಅದೇ ರೀತಿ ಇವಾಗ ಎಲ್ಲರೂ ತೆಗೆದಾಕ್ತಾರೆ 5 ವರ್ಷ ತುಂಬಿದಾಗ. ಆದರೆ ಇವ್ರನ್ನ ತೆಗಿದಂಗೆ ಅಪ್ಪ ನೀವು ಇಲ್ಲೇ ಇರಪ್ಪ ಮಾಡೋ ಚೆನ್ನಾಗಿ ಅಂತ ಇವ್ರನ್ನ ಇಟ್ಕೊಂಡು. ಹಲ್ಲೆಲೂಯಾ. ನೋಡಿ, ಎಷ್ಟು ಜನ ನಂಬ್ತೀರಾ ಅದನ್ನು ನೋಡಿ ನೀವು. ನೋಡಿ, ಅವ್ರೇನು ಮಾಡಿದ್ರು ನೋಡಿ, ಅದನ್ನೇ ಮೊನ್ನೆ ಏನು ಮೆಸೇಜ್ ಇತ್ತು ನಮ್ಮದು? ಮೊನ್ನೆದೇನು ಮೆಸೇಜು? ಡೈಲಿ ಡಿವೋಷನ್ಸು. ಹಾಂ, ಕ್ರಾಸಿಂಗ್ ಲಿಮಿಟ್ ಯಾವತ್ತಿತ್ತು? ನೆನ್ನೆ ಸಂಜೆ ಅಲ್ವಾ? ನೆನ್ನೆ ಕ್ರಾಸಿಂಗ್ ಲಿಮಿಟ್ ನೋಡಿದ್ರಾ? ನೀರಿನ ಮೇಲೆ ನಡೆದ ಪೇತ್ರ ಅಲ್ವಾ? ಅಲ್ಲೇ ನೋಡಿ, ಅವ್ರು 5 ವರ್ಷದನ್ನ ಇವ್ರು ಬ್ರೇಕ್ ಮಾಡಿದ್ದಾರೆ ನೋಡ್ರಿ. ಇವರು ಅವ್ರೇನು ತಿಳ್ಕೊಂಡಿದ್ರು? 5 ವರ್ಷ ತೆಗಿತಾರೆ ತಿಳ್ಕೊಂಡಿರ್ಬೋದು ಯಾರಾದರೂ. ಆದರೆ ಇವರು ಅದಕ್ಕೆ ವಿರುದ್ಧವಾಗಿ. ಸೊ ಕ್ರಾಸಿಂಗ್ ದ ಲಿಮಿಟ್ ಇದು. ಎಕ್ಸಾಕ್ಟಾಗಿ ವಿರುದ್ಧ ಮಾತಾಡಬೇಕು ನೀವು. ಆಯಿತಾ? ಈ ನಾಯಿ ಮರಿದು ಅಪ್ಪ, ಅದನ್ನು ಬಿಚ್ಚಿ ಓಡಿಸು ಫಸ್ಟ್. ಅದಕ್ಕೆ ಕಾಯಿಲೆ ಎಲ್ಲ ಮಾಡಬೇಕು. ಯಾರು ತಂದು ಸಾಕೊಂಡಿರೋದು ಅದನ್ನು? ಅಯ್ಯಯ್ಯ, ಅದು ಸಾಕ್ಷಿ ಬೇಡ, ಅದು ಗಬ್ಬು ಸಾಕ್ಷಿ. ಅದನ್ನು ಬಿಚ್ಚಿ ಓಡಿಸಿ ಆ ನಾಯಿನ. ಅದಕ್ಕೂ ಕಾಣಿಕೆ ಕಳಿಸಿರೋದಾ? ಕಾಣಿಕೆ ಕಳಿಸಿಲ್ಲ ಬೇಕಾಗಿಲ್ಲ ಹಂಗಾರೆ. ಇಲ್ಲ ನೋಡಿ, ಆ ನಾಯಿ ಫಸ್ಟ್ ಬಿಚ್ಚಿ ಓಡಿಸಿ ಹೇಳ್ತೀನಿ ಅಂತ ಕಾಣಿಕೆ ಹೇಳಿ. ಯೇಸುನಾಮಕ್ಕೆ ಸ್ತೋತ್ರ. ನನಗೆ 1 ತಿಂಗಳು ಮುಂಚೆಯಿಂದ ಕಣ್ಣು ಮುಚ್ಚಲು ತೆಗೆಯಲು ಆಯ್ತಾ ಇರಲಿಲ್ಲ. ಮತ್ತು ಬಾಯಿ ಮಾತಾಡೋದು ಒಂದು ಸೈಡ್ ಅಳಿತಿತ್ತು. ಆಮೇಲೆ ಚರ್ಚಿಗೆ ಬಂದು ಪಾಸ್ ಹತ್ರ ಪ್ರೇಯರ್ ಮಾಡಿಸ್ಕೊಂಡೆ. ಕಮ್ಮಿ ಆಯ್ತಾ ಬಂತು. ದಿನನಿತ್ಯನೂ ಶೋಭಕ್ಕಿಂತ ಫೋನ್ ಮಾಡಿ ಪ್ರೇಯರ್ ಮಾಡಿಸ್ಕೊಳ್ತಾ ಇದ್ದೆ. ಕಮ್ಮಿ ಆಯ್ತಾ ಬಂತು. ನೈಟ್ ಪ್ರೇಯರಿಗೆ ಬಂದಾಗ ಸಾಕ್ಷಿ ಹೇಳಿದೆ. ಈಗಲೂ ನನಗೆ ಸಾಕ್ಷಿ ಹೇಳಬೇಕು ಅನ್ನಿಸ್ತು.
ಅದಕ್ಕೆ ಸಾಕ್ಷಿ ಆಮೆನ್. ಹೇಳ್ತಿದ್ದೇನೆ. ನಾನು ಕೆಲವು ಮಾಡಿದ ತಪ್ಪುಗಳಿಂದ ನೋವನ್ನು ಅನುಭವಿಸಿದ್ದೀನಿ. ಅದು ಶೋಭಕ್ಕನ ಮುಖಾಂತರ ಯೇಸಪ್ಪ ನನಗೆ ತಿಳಿಸಿದ್ದಾರೆ. ಇನ್ನು ಮುಂದೆ ಯಾವಾಗಲೂ ನಾನು ಆ ಥರ ತಪ್ಪುಗಳನ್ನ ಯಾವಾಗಲೂ ಮಾಡಲ್ಲ. ಯೇಸು ಕ್ರಿಸ್ತನ ಕೃಪೆಯಿಂದ ಪಾಸ್ಟರ್ ಶೋಭಕ್ಕ ಪ್ರೇ ಮಾಡಿ ನನಗೆ ಸಂಪೂರ್ಣ ಗುಣ ಮಾಡಿದ್ದಾರೆ. ಅವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಹಾಲೆಲೂಯ. ವಂದನಾರ್ಪಣೆ ಮುಗಿಸಿಬಿಟ್ರು ಅವರು. ಹಾಲೆಲೂಯ. ಅದೇನು ತಪ್ಪು ಅಂತೇಳಿದ್ರೆ ಇವರು ಕಾಂಪ್ರಮೈಸ್ ಸ್ವಲ್ಪ ಇವರು ಆಗುತ್ತಾ. ಅವ್ರ ಬಾಸ್ ಜೊತೆ ಅಲ್ಲಿ ಹೋದರೆ ಇವುಗಳಿಗೆ ಹೋಗ್ಬೇಕಾಗತ್ತಲ್ಲ, ಅವ್ರದ್ದು ಜಾಗಗಳು ಕೆಲವು ಮಧುರೈ ಹೋಗ್ತಾರೆ ನೋಡ್ರಿ, ಅಲ್ಲಿ ಹೋಗಂಗಿಲ್ಲ ಅಲ್ಲೆಲ್ಲ ಅವರು. ಅಲ್ಲಿ ಹೋಗಿದ್ದವರು ಅಂದರೆ ಮೋಸ್ಟ್ಲಿ ಅವರು ನಮಗೆ ಇಬ್ರಿಗೂ ಹೇಳಿರಲಿಲ್ಲ, ಅವರು ನಿಮ್ಮದು ನನಗೂ ಹೇಳಿರಲಿಲ್ಲ. ನೀವು ಅದನ್ನು ನಿಮ್ಮದೇನು ಅದು ಹೇಳಿದ್ದು ಒಟ್ಟಿನಲ್ಲಿ ವಿಚಾರ ಗೊತ್ತು, ಅವರಿಗೆ ಕಣ್ಣು ಮುಚ್ಚಕ್ಕೆ ಆಗ್ತಿರಲಿಲ್ಲ ಅಂಥೇಳಿ. ಆವಾಗ ಇಲ್ಲಿ ಬಂದಾಗ ಇಲ್ಲೇ ಹೇಳಿದೆ ನಾನು, ಯಾರು ಇದ್ರಿ ಅವಾಗ ನೀವೇನು ಮಿಸ್ಟೇಕ್ ನಾನು ಹೇಳಿದೆ ಅಲ್ವಾ, ಇದ್ರ ಕೈ ಎತ್ತಲ್ಲ ನೋಡಲ್ಲಿ. ನೀನು ನಿಮ್ಮ ಅಪ್ಪ ಅಮ್ಮ ಅಂತಾನೆ ಕಲ್ತ್ಕೊಂಡು ಎಲ್ಲರೂ ಇವರು ಆ CSI ಗಾಳಿ ಕಲ್ತ್ಕೊಂಡಿರೋ. ಓಕೆ, ಆಮೇಲೆ ನೋಡಿ ನಮಗಿಬ್ರಿಗೂ ಹೇಳಿರಲಿಲ್ಲ ಇವ್ರದ್ದು ವಿಚಾರ, ನಾವೇ ಇವ್ರದ್ದು ವಿಚಾರ ಹೇಳಿದ್ವಿ ಏನು ಮಿಸ್ಟೇಕ್ ಅಂತ. ಇದೊಂದು ಓಪನ್ ಚಾಲೆಂಜ್ ಇಲ್ಲಿರೋರು ಕೇಳಿಸ್ಕೊಳ್ಳಿ. ಮಡಿಕೇರಿಯವರು ಅವ್ರು ಮಂಜುಳಾ ಆ ಮಗುನ ಆಟ ಆಡಿಸ್ಕೊಂಡು ಕೂತ್ಕೊಳ್ಳಿ ತನ್ನಕ್ಕೆ. ಯಾರ್ಯಾರು ಇಲ್ಲಿರೋರು ನಿಮ್ಮ ಪಕ್ಕ ಯಾರು ಇರ್ತಾರಲ್ಲ, ಯಾರು ಅವ್ರಿಗೆ ಕರ್ಕೊಂಬರಕ್ಕೆ ಮೊದಲು ನೀವು ಏನು ಹೇಳ್ಬೇಡಿ. ಅವ್ರು ಹುಡುಗಿನೋ ಹೆಂಗಸೋ ಗಂಡಸೋ ಏನು ಹೇಳ್ಬೇಡಿ, ನಮಗೆ ಸುಮ್ಮನೆ ಫೋನ್ ಕೊಡಿ. ನಮಗೆ ಇಲ್ಲಿ ಯಾರೋ ಒಬ್ರು ಇದ್ದಾರೆ ಪಕ್ಕದವ್ರಿಗೆ ಫೋನ್ ಪ್ರೇಯರ್ ಮಾಡಿ ಅಂತ, ಅವ್ರದ್ದೆಲ್ಲ ನಾವು ಹೇಳ್ತೀವಿ. ಆಗುತ್ತಾ ಇದು ಚಾಲೆಂಜ್ ನಿಮಗೆ? ಯಾರು ಚಾಲೆಂಜ್ ನಿಮಗೆ ಏನು ಕೇಳಿಸ್ತಾ ಇದೆ ಇವರಿಗೆ? ಅವನೆಲ್ಲಾದ್ರೂ ಇರಲಿ, ಅವನು ಅಮೇರಿಕಾದಲ್ಲಿ ಇರಲಿ, ಅವನು ನಮಗೆ ಸುಮ್ಮನೆ ಫೋನ್ ಕೊಡಿ ಸಾಕು. ಅವ್ರು ಹೆಂಗಸು ಗಂಡಸು ಅಂತ ಹೇಳ್ಬೇಡ ನಮಗೆ. ನೀವು ಅಷ್ಟು ಇಲ್ಲೊಬ್ರು ಇದ್ದಾರೆ, ನೀವು ಹೇಳಿದ್ರಲ್ಲ ಪ್ರೇಯರ್ ಮಾಡಿ ಅಂತ, ರೆಕಾರ್ಡ್ ಹಾಕೊಂಬಂದು ಹಾಕಿಲ್ಲ ರೆಕಾರ್ಡ್ ಹೇಳಿ ಮಂಜು ಕೂತ್ಕೊಳ್ಳಿ. ನಮ್ಮ ಸುಮಂತ್ನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳಿತ್ತು, ಅದಕ್ಕೋಸ್ಕರ ಅವ್ರ ಅಣ್ಣನ ಮಗ ಸುಮಂತ್ ಅಂದರೆ ಅಣ್ಣನ ಮಗ. ಸುಮಂತ್ ಕೈ ಎತ್ತಿ. ಸುಮಂತ್ ವಿಚಾರಕ್ಕೋಸ್ಕರ ಒಂದು ಸ್ವಲ್ಪ ಡಿಮ್ಯಾಂಡ್ ಆಗ್ಬಿಟ್ಟಿದೆ, ನಿನ್ನೆಯಿಂದ ತುಂಬ ಡಿಮ್ಯಾಂಡಲ್ಲಿದ್ದಾರೆ ಅವರು. ಅದಕ್ಕೋಸ್ಕರ ಪ್ರೇಯರ್ ಮಾಡ್ತಿದ್ವಿ. ಆ ಪ್ರೇಯರ್ ಮಾಡ್ತಿದ್ದಂಥ ಟೈಮಲ್ಲಿ ಫಾಸ್ಟ್ ಒಂದು ಹೇಳಿದ್ರು, ಆ ಥರ ಸಮಸ್ಯೆಗಳು ಬಂದಾಗ ಉಪವಾಸ ಪ್ರೇಯರ್ ಮಾಡಿ 3-4 ಅಧ್ಯಾಯ ಓದಿ ಮತ್ತೆ ಅರಿಕೆ ಮಾಡಿ ಕಳಿ. ಆಮೇನ್ ಆಮೇನ್ ಹೇಳಲ್ಲ ಅವ್ರು, ಯಾಕೆ ಸ್ತೋತ್ರ ಹೇಳಲ್ಲ ಅವರು. ಅದೇ ಥರ ನಾನು ಪರ್ಸನಲಾಗಿ ಏನೋ ಕಾಣಿಕೆನ ಕೊಡ್ತೀನಿ ಅಂತ ಅರಿಕೆ ಮಾಡ್ಕೊಂಡು ಪ್ರಾರ್ಥನೆ ಅದು ಮೇಯ್ನ್ ನಮಗೆ. ಅದು ಮಾಡಿ ಪ್ರಾರ್ಥನೆ ಮಾಡ್ತಿದ್ವಿ. ಆ ಟೈಮಲ್ಲಿ ದೇವರು ಅದ್ಭುತವಾಗಿ ಜಯವನ್ನು ಕೊಟ್ಟರು. ಮತ್ತು ಇನ್ನೊಂದು ನಿನ್ನೆ ಶುಕ್ರವಾರ ಪ್ರೇಯರ್ 7 ಮುಗಿದ್ಬಿಟ್ಟಿದ್ದಿಲ್ಲಿ, ನಾನು ಅಲ್ಲಿ ನೋಡ್ತಾ ಇದ್ದೆ. ಮತ್ತು 8 ಗಂಟೆ ಅಣ್ಣನ ಮನೇಲಿ ಒಂದು ಪ್ರೇಯರ್ ಇತ್ತು. ನನಗೆ 8 ಗಂಟೆ ಬರೋಕ್ಕಾಗಲ್ಲ, ಬಸ್ಸು ಸಿಗ್ತಿಲ್ಲ. ಅದಕ್ಕೋಸ್ಕರ ನಾನು ಅಲ್ಲಿಂದಲೇ ಪ್ರೇಯರ್ ಮಾಡ್ಕೊಂಡಿದ್ದೆ. 8 ಗಂಟೆವರೆಗೂ ಇಲ್ಲೇ ಪ್ರೇಯರ್ ನಡಿಬೇಕಪ್ಪ ಅಂತ. ಯಾಕಂದರೆ ಹೇಳಿ ನಿನ್ನೆ ಲೇಟ್ ಆಗಿದ್ದಕ್ಕೆ ಕಾರಣ ಇಲ್ಲಿದೆ ನೋಡಿ, ಇಲ್ಲಿ ನಿನ್ನೆ ಯಾಕಂದ್ರೆ ಸ್ಟಾರ್ಟಿಂಗಲ್ಲೇ ಹೋಗ್ಬೇಕು, ಅರ್ಧ ಸ್ಟಾರ್ಟ್ ಆದ್ಮೇಲೆ ಹೋದ್ರೆ ಏನು ಅಂದ್ಕೊಂಡು ಮತ್ತೆ ನಾನು ಬಸ್ ಸ್ಟ್ಯಾಂಡಿಂದ ಇಳಿದು ಮತ್ತೆ ಮನೆವರೆಗೆ ನಡ್ಕೊಂಡಿದ್ದು ಬೈಕ್ ಸ್ಟಾರ್ಟ್ ಆಗ್ತಿಲ್ಲ. ಮತ್ತೆ ಅಲ್ಲಿಂದ ಪ್ರೇಯರ್ ಮಾಡ್ಕೊಂಡು ಬರ್ತಿದ್ದೆ, ಇನ್ನೂ ಬರ್ಬಾರ್ದಪ್ಪ ಅಲ್ಲಿಗೆ ಅಂತ. ನಾನೇ ಫಸ್ಟ್ ಬಂದೆ, ಆಮೇಲೆ ಫಾಸ್ಟ್ ಬಂದೆ. ನಾವು ನಿನ್ನೆ ಇಲ್ಲಿ ಶೋಭಂಗೆ ಹೇಳಿದ್ದೆ 7:15 ಹೇಳು ಅಂತ ಹೇಳಿದ್ವಿ. ಕೇಳಿ ಅಡ್ವಾನ್ಸ್ ಮಾಡಿದ್ದು ನಿಮಗೆ ಗೊತ್ತಿಲ್ವಾ? ಅದು ಗೊತ್ತಿಲ್ಲ ನಿಮಗೆ. 7:15 ಅಂತ ಹೇಳೋಕೆ ಹೇಳಿದ್ದೀನಿ. ನಾನು ಯಾರು ಒಬ್ಬರು ಜ್ಞಾಪಕ ಮಾಡಿದ್ರೆ ಕ್ಲೋಸ್ ಮಾಡಿಬಿಡ್ತಾ ಇದ್ದೆ ನಾನು ನಿನ್ನೆ. ಆಮೇಲೆ ನಾವು ರಾತ್ರಿ ಬಂದಾಗ ಎಷ್ಟೊತ್ತಾಯಿತು? 11 ಆಯಿತು, 10:15 10:30. ಹಲ್ಲೆಲೂಯ. ಓಕೆ, ಇನ್ಯಾರು ಸಾಕ್ಷಿ ಹೇಳೋರಿದ್ದೀರಾ? ಈಗಿನ ಸೆಷನ್ ಮೇನ್, ಈಗಿಂದು ಸಾಕ್ಷಿ. ಇಲ್ಲಿ ಯಾರಾದರೂ ಕೆಲವರು ಕೊನೆ ಶೋಭಾ ಯಾರಿಗೆ ಮಾತಾಡಿದ್ದು, ಶೋಭಾ ಮಾತಾಡಿದ್ದು ಕೊನೆಯಲ್ಲಿ ಬಂದಾಗ ಇಲ್ಲಿ ಅವ್ರು ಬನ್ನಿ, ಅವ್ರು ಮಾತ್ರ ಮುಂದೆ ಬನ್ನಿ ಬೇಗ. ಅದಕ್ಕೆ ಅದ್ರದ್ದು ಮಾತ್ರ ಇದು. ಈ ವಿಡಿಯೋ ನಿಮಗೆ ಗ್ರೂಪಲ್ಲಿ ಇರುತ್ತೆ ಅಥವಾ ಯೂಟ್ಯೂಬಲ್ಲಿ. ಹೇಳಿ ಅಮ್ಮ ನೀವು, ಜಯಕುಮಾರ್ ಅವರಮ್ಮ. ಆಮೇನ್. ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನನಗೆ ಬರೆದಕ್ಕೆ ತುಂಬ ರಾತ್ರಿಯಿಂದ ಊಟವಾಗಿ ಆಗೋದು ತುಂಬ ನೋವಾಗಿತ್ತು. ಈ ಸಾಯಂಕಾಲ ಪ್ರೇಯರಲ್ಲಿ ಇವಾಗಿಂತವೂ ಮಂದಿರವಾಗಿ ಆಗುತ್ತೆ. ಸ್ವಲ್ಪ ಅದನ್ನು ಪರಿಶುದ್ಧ ತೋರಿಸ್ಕೊಂಡು ನನ್ನ ಭಯಪಡಿಸನ್ನು ಯಾವುದು ನನ್ನ ಆರೋಗ್ಯ ಬಲಪಡಿಸಿ ಕೇಳಿದ್ದಾರೆ. ಇವರು ನನಗೆ ಕ್ಷಣ ಮಾತ್ರ ಗುಣಪಡಿಸಿದ್ರು. ಇನ್ನು ನಮ್ಮ ಮನೆ ಕುಟುಂಬದಲ್ಲಿ ಎಲ್ಲ
ಆಮೇನ್. ಪ್ರೇರೆಲ್ಲ ಮುಗಿದು ಶೋಭಕ್ಕ ಪ್ರಾರ್ಥನೆ ಮಾಡ್ಕೊಳ್ಳೋಕೆ ಬಂದಾಗ ನಾನು ಪ್ರಾರ್ಥನೆ ಮಾಡಿಕೊಂಡೆ, ಏಸಪ್ಪ ಮಕ್ಕಳ ವಿಷಯದಲ್ಲಿ ನೀನು ಪ್ರವಾದನೆ ಹೇಳ್ಬೇಕು ಏಸಪ್ಪ ಅಂತ ನಾನು ಪ್ರಾರ್ಥನೆ ಮಾಡ್ತಾನೆ ಇದ್ದೆ. ಅದೇ ರೀತಿಯಲ್ಲಿ ಈ ಮಕ್ಕಳ ವಿಷಯದಲ್ಲಿ ದೇವರು ಶೋಭಕ್ಕನ ಮೂಲಕ ಪ್ರವಾದನೆ ಹೇಳ್ಸಿದ್ರು. ಅದೇ ರೀತಿಯಲ್ಲಿ ಮಕ್ಕಳ ಜೀವಿತದಲ್ಲಿ ದೇವರು ನೆರವೇರಿಸ್ತಾರೆ. ಈಗ ನಾನು ನಂಬ್ತೀನಿ, ಇದಕ್ಕಾಗಿ ನಾನು ದೇವರಿಗೆ ಕೊಟ್ಟೆ ಅನ್ಕೊಂಡು ಆಮೇನ್. ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಿದೆ. ಪ್ರವಾದನೆ ಟೈಮಲ್ಲಿ ಹೇಳುವಾಗ ನಾನು ಪ್ರಾರ್ಥನೆ ಮಾಡಿದೆ, ನಮ್ಮ ಫ್ಯಾಮಿಲಿ 4 ಜನದಲ್ಲಿದ್ದವರು ಯಾರು ಖುಷಿದಲ್ಲಾದರೂ 4 ಜನ ಖುಷಿದಲ್ಲಿ ನೀನು ಮಾತನಾಡ್ಬೇಕಪ್ಪ ಅಂತ ಹೇಳುವಾಗ ದೇವ್ರು ಮಾತಾಡಿದ್ರು. ಫಸ್ಟ್ ನಮ್ಮ ಮನೆಯವ್ರ ವಿಷಯದಲ್ಲಿ ಮಾತಾಡಿದ್ರು. ಮತ್ತು ನೆಕ್ಸ್ಟು ಯತಿನು ಅವನು 2 ತಿಂಗಳಿಂದನೂ ಪ್ರೇಯರ್ ಮಾಡ್ತಾ ಇದ್ದೆ, ಎಲ್ರಿಗೂ ಪ್ರವಾದನೆ ಬರ್ತಾ ಇದೆ, ನನಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅವನು ಮನಸ್ಸಲ್ಲೇ ಯಾವಾಗಲೂ ಅವ್ನು ಏನಿದ್ರು ಹೇಳ್ಕೊಳ್ಳಲ್ಲ, ದೇವ್ರ ಹತ್ರನೇ ಅವನು ಹೇಳೋದು. ಅವಾಗ ಪ್ರಾರ್ಥನೆ ಮಾಡುವಾಗ ಇವತ್ತು ಅವನ ಆಲೋಚನೆ ಮತ್ತು ದೇವರ ಆಲೋಚನೆ ಏನಿದೆ ಎರಡೂ ಕೂಡ ಒಂದೇ ಆಗಿ ಪ್ರವಾದನೆ ಬಂತು. ಎಜುಕೇಶನ್ ಬೇಗ ಕಂಪ್ಲೀಟ್ ಮಾಡ್ತಾರೆ ಮತ್ತು ಅವನನ್ನ ಬಿಸ್ನೆಸ್ ಅಲ್ಲಿ ಅವನನ್ನ ಉನ್ನತವಾಗಿ ನಡೆಸ್ತಾರೆ ಅಂತ ಹೇಳ್ಬಿಟ್ಟು ಅವನಿಗೂ ಕೂಡ ಬಿಸ್ನೆಸ್ ಮಾಡ್ಬೇಕಂತ BBAನೇ ಆಯ್ಕೆ ಮಾಡ್ಕೊಂಡು ತೆಗೆದುಕೊಂಡ. ದೇವರು ಅವನ ಆಲೋಚನೆಯಲ್ಲಿ ಅವನಿಗೆ ಒಂದೊಂದು ರೀತಿಯಲ್ಲೂ ಕೂಡ ದೇವರು ಅವನನ್ನು ನಡೆಸ್ತಾ ಬಂದಿದ್ದಾರೆ. ಯೇಸುವಿನ ನಾಮಕ್ಕೆ ಸ್ತೋತ್ರ. ಆಮೇನ್. ಇನ್ನು ಯಾರಾದರೂ ಸಾಕ್ಷಿ ಹೇಳೋರಿದ್ದೀರಾ? ಟೈಮ್ ನೋಡಿದ್ರೆ ಸೆಕೆಂಡ್ ಸರ್ವಿಸ್ ಮುಗಿಯೋ ಟೈಮ್ ಇದು. ಸೆಕೆಂಡ್ ಸರ್ವೀಸು ಒಂದು ಇವೆಲ್ಲ ಸೂಚನೆ ಏನಂತ ಹೇಳಿದ್ರೆ ನೀವು ಎದ್ದೋಗಿಲ್ಲ. ಕೆಲವರು ಎದ್ದೋದ್ರಲ್ವ, ಎದ್ದೋದ್ರು ಡ್ಯೂಟಿಗೆ ಹೋಗೋರು, ಆದರೂ ನೀವು ಹೋಗಿಲ್ಲ. ಎಷ್ಟು ಜನರಿಗೆ ಸಂತೋಷ ದೇವರ ಆಲಯಕ್ಕೆ ಬಂದು ಹೋಗೋದು? ಇವೆಲ್ಲ ಉಜ್ಜೀವನದ ಸಂಕೇತ. ಇವೆಲ್ಲ ಇಲ್ಲ ಟೈಮ್ ಲಿಮಿಟ್ ಅಲ್ಲ. ಕೆಲವರಿಗೆಲ್ಲ ಟೈಮ್ ಲಿಮಿಟ್ ಇದೆ. ಕೆಲವ್ರಿಗೆ ಅವೆಲ್ಲ ಅದ ಟೈಮ್ ಲಿಮಿಟ್ ಮಾಡ್ಕೋಬೇಡಿ. ಮಧ್ಯದಲ್ಲಿ ಎದ್ದೋಗೋದು, ಮಧ್ಯದಲ್ಲಿ ಏಸಪ್ಪ ಮಾತಾಡಬೇಕು, ಮಧ್ಯದಲ್ಲಿ ಎದ್ದೋದವನು ಯಾರು? ಶಿಷ್ಯ. ಏನು ಮಾಡ್ದ ಹೋಗಿ ಮಧ್ಯದಲ್ಲಿ ಎದ್ದೋದವನು ಯಾರು? ಕೀರ್ತಿ. ನೀನು ಮಕ್ಕಳನ್ನ ಆಟಾಡ್ಸೋದು ಬೇಡ, ಈ ಕಡೆ ನೋಡಿ, ಮಕ್ಕಳು ಬಿಡ್ಬಿಡ್ರಿ ಅವ್ರನ್ನ, ಈ ಕಡೆ ವಾಕಿ ಆಮೇಲೆ ಆಟಾಡ್ಸು. ಚರ್ಚ್ ಮುಗಿದು ಈ ಕಡೆ ಬಂದೀನಿ, ಫಸ್ಟ್ ಮಕ್ಕಳಿಂದ ದೂರ ಈ ಕಡೆ ಬಂದೀನಿ. ನೀನು ಎಳೆ ಮಗು ಥರ ಆಡ್ತಿದ್ದೀನಿ ಅವ್ರ ಜೊತೆಲಿ. ಶಿಷ್ಯರ ಜೊತೆಲಿ ಏಸಪ್ಪ ಇದ್ದರು. ಒಬ್ಬ ಶಿಷ್ಯ ಎದ್ದೋದ ಮಧ್ಯದಲ್ಲಿ. ಏನು ಮಾಡ್ದ ಹೋಗಿ ಅವನು? ಯಾರು ಅವನು? ಯೂದ. ಏಸಪ್ಪನ ಹಿಡ್ಕೊಟ್ಟ ಹೋಗಿ ಅವನು. ನೀನು ಆಲಯದಲ್ಲಿ ಮಧ್ಯದಲ್ಲಿ ಎದ್ದೋಗೋದು ಹೆಂಗೆ? ನೀನು ದೇವ್ರ ಕಾರ್ಯಗಳು ಇರಬೇಕಾದ್ರೆ ನೀವಲ್ಲಿ ದೇವ್ರ ಕಾರ್ಯಗಳಿಗೆ ಮೀಸಲಾಗಿಡ್ರಿ ಟೈಮ್ ಎಲ್ಲ. ನಿಮ್ಮ ಸಮಯ ಮುಂಜಾನೆ ಪ್ರೇಯರು. ನಾವು ಸೇವಿಸ್ತಾ ಇರೋ ದೇವರು ಆತನು ಜೀವಿಸುವ ದೇವರು, ಉರಿಯುವ ಬೆಂಕಿಯವನು. ನೀವು ಲಿಮಿಟ್ ಮಾಡಬೇಡಿ. ನಿಮ್ಮ ಲೈನಿಗೆ ತೊಗೊಂಡು ಬಂದು ಅದನ್ನು ಲಿಮಿಟ್ ಮಾಡೋಕ್ಕೆ ಹೋಗಬೇಡ್ರಿ. ಹಲ್ಲೆಲೂಯಾ. ಸೊ ಮುಂಚಾನೆ ಇರೋ ಅನುಷಾ, ನೀನು ಯಾರು ಬೆಳಗ್ಗೆ ಸಾಯಂಕಾಲ ಯಾವ ಇಲ್ಲಿ ಸೇರ್ಕೊಳ್ತಾ ಇದ್ದೀಯ? ನೀನು ಬೆಳಗ್ಗೆ ಸಾಯಂಕಾಲದೊತ್ತು ಯಾಕೆ ಸೇರ್ಕೊಳ್ತಾ ಇಲ್ಲ? ಸುನೀತಾ, ಮಮತಾ, ಯಾರೋ ಇಲ್ಲಿ ಸೇರ್ಕೊಳ್ತಾ ಇದ್ದೀರ ನೀವೆಲ್ಲ? ಕೇಳಿಸುತ್ತಾ ವಾಕ್ಯ? ಎದುರ್ತೀರ ಆವಾಗ ನೀವೆಲ್ಲ? ನೀವು ಯಾಕೆ ಸೇರ್ಕೊಳ್ತಾ ಇಲ್ಲ ನೀವು? ಇನ್ಯಾರ್ಯಾರು ನೀವು ಇಲ್ಲಿರೋರು? ಶಾರದಮ್ಮಂದಾಗಲೇ ಔಟ್ ನೋಡು, ಆಗಲೇ ಮೂತಿ ನೋಡಿದ್ರೆ ಯಾಕೋ ಏನೇನೋ ಹೇಳೋಂಗಾಗುತ್ತೆ. ಚೂರು ಏನೋ ನಾವು ಕರುಣೆ ಕೊಡಬೇಕು ಅಷ್ಟೇ. ನಿಮ್ಗಳು ಮೂತಿ ನೋಡಿದ್ರೆ ಏನೇನೋ ಬರುತ್ತೆ ಬಾಯಲ್ಲಿ ನನಗೆ. ಆ ಶಾರದಮ್ಮಂದು ಕೆಲವು ಮೂತಿಗಳು. ವಸಂತ ಯಾರು ಜಗದೀಶ್ವರ್ ವೈಫ್ ನೀವು ಕರ್ತನ ಮೇಷ್ ತಗೊಳ್ತೀರಾ, ಅಲ್ಲೋಗಿ ಕುಂಬಳಕಾಯಿ ಹೊಡಿಬೇಕಾದ್ರೆ ಮುಂದೆ ನಿಂತ್ಕೊಳ್ತೀರಾ, ಅಲ್ಲಿ ಮುಖ ಹೊಟ್ಕೊಂಡು ನೀವಲ್ಲಿ. ನಿಮ್ಮ ತಮ್ಮನೇ ಏನಾಗಬೇಕು ನಿಮಗೆ? ಅವರು ಜಗದೀಶ್ ಏನಾಗಬೇಕು ನಿಮಗೆ? ತಮ್ಮ ಕುಂಬಳಕಾಯಿ ಹೊಡಿಬೇಕಾದ್ರೆ ಇಲ್ಲೋ ನಿಂತ್ಕೊಳ್ಳೋದು, ಇಲ್ಲಿ ಬಂದು ಕರ್ತನ ಮೇಷ್ ತಗೊಳ್ಳೋದು. ಇಲ್ಲಿ ಬಂದು ಏನಿದು ಇದು ವಿಚಾರ ಇವ್ರದ್ದು ನೋಡಿ. ಇನ್ಯಾರು ಬೆಳಗ್ಗೆ ತಾಯಮ್ಮ ಬಾಯಿ ಮಾಡಿದ್ರೆ ಬಾಯ ಯಾಕೆ ಸೇರ್ಕೊಳ್ತಾಯಿಲ್ಲ ವಾಕ್ಯಕ್ಕಲ್ಲಿ? ಊರ್ದಲ್ಲ ಇವ್ರದ್ದೇ ಬಾಯಿ ಇವ್ರದ್ದು. ಇನ್ಯಾರು ನೋಡಿ ಫೋನಲ್ಲಿ ಸಂಜೆ ಬೆಳಗ್ಗೆ ವಾಕ್ಯ ಸೇರ್ಕೊಳ್ಳೋದು. ಕೆಲವು ನಂಬರ್ ತೆಗ್ದಿದ್ದೀವಿ ನಾವು. ನೀವು ಯಾರಿಗಾರು ಇಷ್ಟ ಇದ್ದರೆ ವಾಪಸ್ ಹಾಕ್ಸ್ಕೊಳ್ಳಿ. ಯಾರ್ಯಾರು ಅಲ್ಲಿ ಆ್ಯಕ್ಟಿವ್ ಇಲ್ಲ ಎಲ್ಲ ತೆಗೆದಾಕಿದೆ. ಆಮೇಲೆ ಸೇವೆಗೆ ಬರೋರು, ದೇವರ ಆಲಯದಲ್ಲಿರೋರು, ನೀವು ಸೇವೆಗೆ ನೀವು ಎಲ್ಲ ರೀತಿ ಸಪೋರ್ಟಿವ್ ನಿಂತ್ಕೋಬೇಕು. ಎಲ್ಲ ರೀತಿಯಲ್ಲೂ. ಇಲ್ಲಾಂದರೆ ನಾವು ನಿಮ್ಮನ್ನು ಸೈಡಿಗೆ ಇರೋದು ಗ್ಯಾರಂಟಿನೇ. ಎಲ್ಲ ವಿಚಾರದಲ್ಲೂ ಯಾವುದೇ ಮ್ಯಾಟ್ರಲ್ಲೂ ನೀವು ಸಹಾಯ ನಿಂತ್ಕೊಳ್ಳೋದು. ಈ ನೋಡಿ, ಅವರು 2,000 ರೂಪಾಯಿ ಬಂದಿರೋದ ನಿಮಗೆ? ಎಷ್ಟು ತರ್ತೀಯಪ್ಪ ನೀನು? ಎಷ್ಟು ತರ್ತೀಯ ನೀನು? 1,500 ತಂದಿದ್ದಾರೆ. ಅದು ಹೆಂಗಪ್ಪ ಅದು? ಅವ್ರ ಮನೆ ಹೋಗಿ ನೋಡಿ, ಅವ್ರಿಗೆ ನಾವು ಕೊಡ್ಬೇಕು. ನೀವು ಅವ್ರು ಕೊಟ್ಟಿರೋದು ನೋಡಿದ್ರೆ ಏನಾರು ಅವ್ರ ಮೇಲೆ ಕಾರ್ಗಿರಿ ನಿಂತೆ ತಿಳ್ಕೊಬೇಕು ನೀವು. ನಾವೇ ಕೊಡಬೇಕು ಅವ್ರಿಗೆ. ಅವ್ರ ಮನೆ ಹೋಗಿ ನೋಡಿ ನೀವು. ಅದು ಹೆಂಗಪ್ಪ ನಿನಗೆ? ದೇವ್ರಿಗೆ ಕೊಡೋಕ್ಕೆ ನಿನಗೆ ಮನಸ್ಸು ಬರಲ್ಲ. ನಿನಗೆ ಕೊಡೋದ್ರಲ್ಲಿ ಯಾರು ಹಿಂದೆ ಬೀಳೋದು ಬೇಡ. ಓಕೆ. ಆಮೇಲೆ ಸಾಕ್ಷಿಗಳು, ಬೇರೆಯವರಿಗೆ ಸಾಕ್ಷಿ ಹೇಳಿ ಹೊಸಬರಿಗೆ ನೀವು ದೇವ್ರ ಕಡೆ ನಡೆಸೋವಂಥದ್ದು. ಅದೇ ಮೇಯ್ನ್ ಇದು. ಈ ಉಜ್ಜೀವನದ ಕೂಟದ ನಮ್ಮದು ಈ ಶುಕ್ರವಾರ, ಶನಿವಾರ, ಭಾನುವಾರದ್ದು ಮೇಯ್ನ್. ಶುಕ್ರವಾರ, ಶನಿವಾರ ತೊಗೊಳ್ಳೋಣ. ಎಲ್ಲರೂ ಬಂದು ಅಭಿಷೇಕ ಹೊಂದ್ಕೊಂಡು
ಆತ್ಮಗಳನ್ನ ಆದಾಯ ಮಾಡಿ ದಿನ ಕೇಳ್ಕೊಳ್ಳೋದಾಗಲಿ, ಅದ್ರ ಬಗ್ಗೆ ಹೇಳಿದ್ದೀನಿ ನಾನು. ಬಸ್ಸಲ್ಲಿ ಕೂರಲಿ, ಟ್ರೈನು, ಫ್ಲೈಟ್ ಎಲ್ಲೇ ಕೂತ್ಕೊಳ್ಳಿ, ಬೇರೆ ಇಲ್ಲಿ ಯಾರಿಗಾರು ಹೇಳೋಕ್ಕೆ ಅವಕಾಶ ಕೊಡಪ್ಪ ನನಗೆ. ನೀವು ಪ್ರೇಯರ್ ಮಾಡ್ಕೊಂಡು ಕೂತ್ಕೊಳ್ಳಿ. ನೀವು ನಿನ್ನ ಗಂಡನ ನಿಮ್ಮ ಅವ್ನ ಮನೆಗೆ ಕರ್ಕೊಂಡೋಗಿ ಕೂತ್ಕೊಬೇಡ ನೀನು, ಗೊತ್ತಾಗುತ್ತೆ ನೀನು. ಅದು ದೊಡ್ಡ ಸಾಧನೆ ಅಲ್ಲ ನಿಂದದು. ಆಮೇಲೆ ಹಣಕಾಸು ವಿಚಾರದಲ್ಲಿ ನಿಮಗೆ ಪ್ರವಾದನೆ ಬಂದಿದೆ ಡಿಸೆಂಬರ್ ಅಂತ. ಆಗಲೇ ಸುಮಾರು ಜನದ್ದು ಸಾಲಗಳು ತೀರ್ಕೊಂಡು ಹೋಗ್ತಾ ಇದೆ ಆಗಲೇ. ಇನ್ನು ಯಾರ್ಯಾರಿಗೆ ನಿಮಗೆ ಹಣಕಾಸು ತೊಂದರೆ ಇರೋರು ಆ ಡಿಸೆಂಬರ್ ಒಳಗೆಲ್ಲ ಉಳಿಯಲ್ಲ ಅವೆಲ್ಲ. ಜೆರೋಮ್ ಎಲ್ಲೋದ್ರು? ಜೆರೋಮ್ ದೇವ್ರು ಗುಣ ಮಾಡಿದ್ದಾರೆ ಇವಾಗ ನಿಮ್ಮನ್ನು. ಅಲ್ಲಿ ನೋಡಿ ಇಲ್ಲಿ ಆಯಿತಾ, ಇವತ್ತು ಕರ್ತನ ಮೇಜಿಗೆ ಬಂದಿದ್ದೀರ ನೀವು, ಗುಣ ಮಾಡಿದ್ದಾರೆ ನಿಮ್ಮನ್ನು. ಅಲ್ಲೆಲ್ಲೂ ನಾನೇ ನಿಮ್ಮನ್ನು ಹೊಸಬ್ರು ತಿಳ್ಕೊಂಬಿಟ್ಟಿದ್ದೆ ನಾನು ನಿಮ್ಮನ್ನು. ಅಲ್ಲೆಲ್ಲೂ ಎಲ್ಲರೂ ಸಮಾಧಾನ ಹೋಗಿ ಬರೋದಾಗಲಿ ಎಲ್ಲರೂ.